ಸ್ನೇಹಿತರೆ ನಮಸ್ಕಾರ. ಒಂದು ಪುಟ್ಟ ದ್ವೀಪ, ಸುತ್ತ ನೀಲಿ ಸಮುದ್ರ, ಪ್ರಕೃತಿಯ ಸೌಂದರ್ಯ. ಆದ್ರೆ ಆ ದ್ವೀಪದ ಮೇಲೆ ಆಕಾಶದಿಂದ ದಿಢೀರಂತ ವಿಷದ ಮಳೆ ಸುರಿಯೋದಕ್ಕೆ ಶುರುವಾದ್ರೆ ಹೇಗಿರುತ್ತೆ? ಹೌದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 550 ಟನ್ ವಿಷವನ್ನ ತಂದು ಆ ಒಂದು ದ್ವೀಪದ ಮೇಲೆ ಸುರಿಯೋದಕ್ಕೆ ಒಂದು ದೊಡ್ಡ ಟೀಮ್ ರೆಡಿ ಆಗಿದೆ. 6 ಭರ್ಜರಿ ಹೆಲಿಕಾಪ್ಟರ್ಗಳು ರೆಡಿಯಾಗಿ ನಿಂತಿವೆ. ಈ ಇಡೀ ಆಪರೇಷನ್ಗಾಗಿ ಬರೋಬ್ಬರಿ $10 ಮಿಲಿಯನ್, ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹತ್ರ 83 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಇದನ್ನ ಜಗತ್ತಿನ ಅತ್ಯಂತ ಡೇಂಜರಸ್ ಪರಿಸರ ಕಾರ್ಯಾಚರಣೆ ಅಂತಲೇ ಕರೆಯಲಾಗ್ತಾ ಇದೆ. ಯಾಕಪ್ಪ ಒಂದು ಪುಟ್ಟ ದ್ವೀಪಕ್ಕೆ ಅಷ್ಟೊಂದು ವಿಷ ಹಾಕ್ತಿದ್ದಾರೆ ಅನ್ನುವ ಪ್ರಶ್ನೆ ನಿಮ್ಗೆ ಬಂದಿರಬಹುದು. ಯಾಕಂದ್ರೆ ಒಂದು ದ್ವೀಪ ಅಂದ ಮೇಲೆ ಅದರಲ್ಲಿ ಕಾಡು, 100 ರೀತಿಯ ಮರಗಳು, 16 ಪ್ರಭೇದದ ಪ್ರಾಣಿ ಪಕ್ಷಿ, ಲಕ್ಷಾಂತರ ಪ್ರಭೇದದ ಕೀಟಗಳಿರಬಹುದು. ಅಷ್ಟೇ ಯಾಕೆ, ಮನುಷ್ಯ ಒಂದು ಜಾಗಕ್ಕೆ ಕೈ ಹಾಕ್ತಿದ್ದಾನೆ ಅಂದ್ರೆ ಆ ಜಾಗದಲ್ಲಿ ಅವನ ಸ್ವಾರ್ಥ ಇರುತ್ತೆ. ಮುಂದೊಂದು ದಿನ ಮನುಷ್ಯರೇ ಅಲ್ಲಿಗೆ ಹೋಗಬಹುದು. ಹೀಗಿರುವಾಗ ಅದಕ್ಕೆ ವಿಷ ಹಾಕಿ ವಿಧ್ವಂಸ ಮಾಡೋದಕ್ಕೊರಟಿರೋದು ಯಾಕೆ? ಆ ನಿಗೂಢ ದ್ವೀಪದಲ್ಲಿ ಅಷ್ಟಕ್ಕೂ ಏನಿದೆ ಗೊತ್ತಾ? ಆ ದ್ವೀಪದ ಥ್ರಿಲ್ಲಿಂಗ್ ರಹಸ್ಯವನ್ನ ಇಂಚಿಂಚಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪುಟ್ಟ ದ್ವೀಪ, 6 ಹೆಲಿಕಾಪ್ಟರ್, 55 ಟನ್ ವಿಷದ ಮಳೆ, ಇದೆಲ್ಲ ನಡೀತಾ ಇರೋದು ದಕ್ಷಿಣ ಆಫ್ರಿಕಾ ದೇಶಕ್ಕೆ ಸೇರಿದ ಮರಿಯನ್ ಐಲ್ಯಾಂಡ್ ಅನ್ನುವ ದ್ವೀಪದಲ್ಲಿ. ಈ ದ್ವೀಪ ದಕ್ಷಿಣ ಆಫ್ರಿಕಾಗೆ ಸೇರಿದ್ರು ಅಲ್ಲಿಂದ ಸುಮಾರು 2300 ಕಿಲೋಮೀಟರ್ ದೂರದಲ್ಲಿ ಅಂಟಾರ್ಟಿಕಾ ಹತ್ರ ಇದೆ. ಅಂದ್ರೆ ಹಿಂದೂ ಮಹಾಸಾಗರದ ತುತ್ತ ತುದಿಯಲ್ಲಿದೆ. ಅಲ್ಲಿ ಮನುಷ್ಯರಿಲ್ಲ. ಆಗಾಗ ಒಂದಷ್ಟು ವೈಜ್ಞಾನಿಕ ಕಾರಣಕ್ಕೆ ಮಾತ್ರ ವಿಜ್ಞಾನಿಗಳು ಹೋಗೋದು. ಆದರೆ ಈ ದ್ವೀಪ ಪರಿಸರದ ದೃಷ್ಟಿಯಿಂದ ಇಡೀ ಜಗತ್ತಿಗೆ ಇಂಪಾರ್ಟೆಂಟ್. ಯಾಕಂದ್ರೆ ಸೀಬರ್ಡ್ ಅಂದ್ರೆ ಸಮುದ್ರದ ಪಕ್ಷಿಗಳ ಸಂಕುಲಕ್ಕೆ ಇದು ಬಹಳ ಫೇಮಸ್. ಸದ್ಯಕ್ಕೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಪರಿಸರ ಇಲಾಖೆ ಮತ್ತು ಕೆಲವು ಜಾಗತಿಕ ವೈಲ್ಡ್ ಲೈಫ್ ಸಂಸ್ಥೆಗಳು ಸೇರ್ಕೊಂಡು ಇಲ್ಲೊಂದು ಬೃಹತ್ ಪ್ಲಾನ್ ರೆಡಿ ಮಾಡಿವೆ. ಆ ಪ್ಲಾನ್ ಹೆಸರು ಮೌಸ್ ಫ್ರೀ ಮರಿಯನ್. ಅಂದ್ರೆ ಈ ದ್ವೀಪವನ್ನ ಇಲಿ ಮುಕ್ತ ಮಾಡೋದು. ಹೌದು, ಆಕಾಶದಿಂದ 550 ಟನ್ ವಿಷ ಸುರಿತಿರೋದು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ, ಅಲ್ಲಿರುವ ಇಲಿಗಳನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡೋದಕ್ಕೆ. ಆದ್ರೆ ಯಾಕೆ? ಇಲಿ ಇಲ್ದಿರೋ ಜಾಗನೇ ಇಲ್ಲ. ಅದರಲ್ಲೂ ಒಂದು ದ್ವೀಪ ಅಂದ ಮೇಲೆ ಅಲ್ಲಿ ಇಲಿ ಇಲ್ದೆ ಮತ್ತೇನಿರೋದಕ್ಕೆ ಸಾಧ್ಯ? ಅಂತದ್ರಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಈ ಇಲಿಗಳ ನಿರ್ಮೂಲನೆಗೆ ದಕ್ಷಿಣ ಆಫ್ರಿಕಾ ಸರ್ಕಾರ ನಿರ್ಧಾರ ಮಾಡಿರೋದ್ಯಾಕೆ? ಕಾರಣ, ಅಲ್ಲಿ ಇಲಿಗಳು ಸೃಷ್ಟಿ ಮಾಡಿರುವ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನಂತ ನೋಡೋದಕ್ಕೆ 1-2 ಶತಮಾನ ಹಿಂದಕ್ಕೆ ಹೋಗ್ಬೇಕು. ಅದು ಸುಮಾರು 1800ನೇ ಇಸವಿಯ ಟೈಮ್ ಇರಬಹುದು. ಅದಕ್ಕೆ ಮುಂಚೆ ಈ ದ್ವೀಪದಲ್ಲೇ ಇಲಿಗಳೇ ಇರಲಿಲ್ಲ. ಆದ್ರೆ ಅದೇ ಟೈಮಲ್ಲಿ ತಿಮಿಂಗಿಲಗಳನ್ನ ಬೇಟೆಯಾಡೋದಕ್ಕೆ ಮನುಷ್ಯರು ಹಡಗುಗಳಲ್ಲಿ ಈ ದ್ವೀಪಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ಆ ಹಡಗುಗಳ ಮೂಲಕ ಕೆಲವು ಮನೆ ಇಲಿಗಳು ಅಕಸ್ಮಾತ್ ಆಗಿ ಈ ದ್ವೀಪಕ್ಕೆ ಎಂಟ್ರಿ ಕೊಟ್ಟವು. ಆದರೆ ಸ್ನೇಹಿತರೆ, ಸಾಮಾನ್ಯವಾಗಿ ಇಲಿಗಳನ್ನ ಕಂಟ್ರೋಲ್ ಮಾಡೋದು ಹಾವು, ಬೆಕ್ಕು, ಹದ್ದಿನ ಜಾತಿಗೆ ಸೇರಿದ ಪ್ರಾಣಿ ಪಕ್ಷಿಗಳು. ಆದ್ರೆ ಈ ದ್ವೀಪದಲ್ಲಿ ಆ ಇಲಿಗಳನ್ನ ತಿನ್ನೋದಕ್ಕೆ ಯಾವುದೇ ಹಾವುಗಳಾಗ್ಲಿ ಬೆಕ್ಕುಗಳಾಗ್ಲಿ ಇರ್ಲಿಲ್ಲ. ಅಂದ್ರೆ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ನ್ಯಾಚುರಲ್ ಪ್ರೆಡೇಟರ್ಸ್ ಇರ್ಲಿಲ್ಲ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನದಿಂದ ಈ ದ್ವೀಪ ಪರಿಸರ ಏನಾಗಿದೆ ಅಂದ್ರೆ ಇಲಿಗಳ ಸಂತಾನೋತ್ಪತ್ತಿಗೆ ಪಕ್ಕಾ ಸೂಟೇಬಲ್ ಆಗೋಗಿದೆ. ಒಂದೊಂದು ಇಲಿ ಕೂಡ ವರ್ಷಕ್ಕೆ 100 ಮರಿ ಹಾಕೋದಕ್ಕೆ ಶುರು ಮಾಡಿವೆ. ಪರಿಣಾಮ ಇವತ್ತು ಲಕ್ಷಾಂತರ ಇಲಿಗಳು ಈ ದ್ವೀಪದಲ್ಲಿ ತುಂಬಿ ತುಳುಕುತ್ತಿವೆ. ಇಷ್ಟೇ ಆಗಿದ್ರೆ ಸಮಸ್ಯೆ ಬರ್ತಿರ್ಲಿಲ್ಲ. ಅವುಗಳ ಪಾಡಿಗೆ ಅವು ಹುಳ ಉಪ್ಪಟ್ಟೆ ತಿನ್ಕೊಂಡು ಬದುಕ್ಲಿ ಅಂತ ಬಿಟ್ಟು ಬಿಡ್ಬೋದಿತ್ತೇನೋ. ಆದ್ರೆ ಈ ಇಲಿಗಳಿಗೆ ಮರಿಯನ್ ದ್ವೀಪದಲ್ಲಿ ತಿನ್ನೋದಕ್ಕೆ ಆಹಾರ ಸಿಕ್ತಿಲ್ಲ. ಅದಕ್ಕೋಸ್ಕರ ಇವು ಅಲ್ಲಿರುವ ಅಪರೂಪದ ಕಡಲ ಹಕ್ಕಿಗಳನ್ನ, ಉದಾಹರಣೆಗೆ ಆಲ್ಫಾಟ್ರಾಸ್ ಮತ್ತು ಪೆಟ್ರೇಲ್ಸ್ ಅನ್ನುವ ಹಕ್ಕಿಗಳ ಮೊಟ್ಟೆಗಳನ್ನ ನುಂಗಿ ಹಾಕ್ತಿವೆ. ಜೊತೆಗೆ ಅವುಗಳ ಚಿಕ್ಕ ಚಿಕ್ಕ ಮರಿಗಳನ್ನ ಕೂಡ ಬದುಕಿದ್ದಾಗಲೇ ಕಚ್ಚಿ ತಿನ್ನೋದಕ್ಕೆ ಶುರು ಮಾಡಿವೆ. ಕೆಲವೊಮ್ಮೆ ದೊಡ್ಡ ಹಕ್ಕಿಗಳ ಮೇಲೂ ದಾಳಿ ಮಾಡೋದಕ್ಕೆ ಶುರು ಮಾಡಿವೆ. ಒಟ್ಟಾರೆಯಾಗಿ ಆ ದ್ವೀಪದಲ್ಲಿ ಇನ್ವೇಸಿವ್ ಸ್ಪೀಸೀಸ್ ಆಗಿ, ಅಂದ್ರೆ ಹೊರಗಿನಿಂದ ಬಂದು ಲೋಕಲ್ ಜೀವಿಗಳನ್ನ ನಾಶ ಮಾಡುವ ಆಕ್ರಮಣಕಾರಿ ಪ್ರಭೇದವಾಗಿ ಬದಲಾಗಿದೆ. ಇದೇ ರೀತಿ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಆ ಅಪರೂಪದ ಹಕ್ಕಿಗಳ ಸಂತತಿನೇ ಭೂಮಿ ಮೇಲಿಂದ ಮಂಗ ಮಾಯ ಆಗುವ ಆತಂಕ ಶುರುವಾಗಿದೆ. ಅದಕ್ಕೆ
ಈ ವಿಷ ಸುರಿಯುವ ಆಪರೇಷನ್ ಶುರುವಾಗಿರೋದು. ಆಗ್ಲೇ ಹೇಳಿದ ಹಾಗೆ 6 ದೊಡ್ಡ ಹೆಲಿಕಾಪ್ಟರ್ಗಳನ್ನ ಬಳಸಿಕೊಂಡು ಈ ಆಪರೇಷನ್ ಮಾಡಲಾಗ್ತಾ ಇದೆ. ಹೆಲಿಕಾಪ್ಟರ್ಗಳ ಮೂಲಕ ಇಡೀ ದ್ವೀಪದ ಪ್ರತಿಯೊಂದು ಚದರ ಮೀಟರ್ ಜಾಗಕ್ಕೂ ಈ ವಿಷದ ಉಂಡೆಗಳನ್ನ ಡ್ರಾಪ್ ಮಾಡ್ತಾರೆ. GPS ತಂತ್ರಜ್ಞಾನ ಬಳಸಿ ಯಾವುದೇ ಒಂದು ಸಣ್ಣ ಜಾಗನೂ ಮಿಸ್ ಆಗದ ಹಾಗೆ ವಿಷ ಹಾಕುವ ಪ್ಲಾನ್ ಇದೆ. ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದೇ ಒಂದು ಜೋಡಿ ಇಲಿಗಳು ಬಚಾವಾದ್ರೂ ಸಾಕು, ಕೆಲವೇ ವರ್ಷಗಳಲ್ಲಿ ಮತ್ತೆ ಲಕ್ಷಾಂತರ ಇಲಿಗಳು ಹುಟ್ಟಿಕೊಳ್ತಾವೆ. ಹಾಗೇನಾದ್ರೂ ಆದ್ರೆ ಹಾಕಿರುವ ಕೋಟಿ ಕೋಟಿ ಹಣ ವೇಸ್ಟ್ ಆಗುತ್ತೆ. ಇದೇ ಕಾರಣಕ್ಕೆ ಕಂಪ್ಲೀಟ್ ದ್ವೀಪವನ್ನ ಕೋಂಬಿಂಗ್ ಮಾಡಿ ವಿಷ ಹಾಕುವ ಪ್ರಾಜೆಕ್ಟ್ ಇದು. ಹಾಗಿದ್ರೆ ಆ ದ್ವೀಪದಲ್ಲಿರುವ ಬೇರೆ ಜೀವಿಗಳ ಕತೆ ಏನು? ವಿಷ ಅಂದ್ರೆ ಎಲ್ರಿಗೂ ವಿಷಾನೇ, ಅದರಲ್ಲೂ ಈ ಇಳಿಪಾಷಾಣ ಇನ್ನೂ ಕೂಡ ಡೆಡ್ಲಿ ಡೇಂಜರಸ್. ಅದು ದೇಹಕ್ಕೆ ಸೇರಿದ್ರೆ ಮನುಷ್ಯರೇ ಉಳಿಯಲ್ಲ. ಅಂಥದ್ರಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಜೀವಗಳು ಉಳಿಯೋದಕ್ಕೆ ಸಾಧ್ಯನಾ? ಇದಕ್ಕೆ ಸೌತ್ ಆಫ್ರಿಕಾ ಸರ್ಕಾರ ಕೊಡ್ತಿರುವ ಸಮಜಾಯಿಷಿ ಏನಂದ್ರೆ, ಜೊತೆಗೆ ಈ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಿರುವ ವಿಜ್ಞಾನಿಗಳ ಪ್ರಕಾರ ಕೂಡ ಇಲ್ಲಿ ಬಳಸಲಾಗ್ತಾ ಇರುವ ವಿಷ ಕೇವಲ ಇಲಿಗಳನ್ನ ಮಾತ್ರ ಟಾರ್ಗೆಟ್ ಮಾಡುತ್ತೆ. ಜೊತೆಗೆ ಕೆಲವೇ ದಿನಗಳ ನಂತರ ಅದು ಮಣ್ಣಿನಲ್ಲಿ ಕಂಪ್ಲೀಟ್ ಆಗಿ ಕರಗಿ ಹೋಗುತ್ತೆ. ಅದರಿಂದ ಬೇರೆ ಪ್ರಾಣಿಗಳಿಗೆ ಅಷ್ಟಾಗಿ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವು ಅನಿಮಲ್ ರೈಟ್ಸ್ ಆಕ್ಟಿವಿಸ್ಟ್ಗಳು ಅಂದರೆ ಪ್ರಾಣಿ ದಯಾ ಸಂಘದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಲಕ್ಷಾಂತರ ಇಲಿಗಳನ್ನ ವಿಷ ಹಾಕಿ ಅತ್ಯಂತ ಕ್ರೂರವಾಗಿ ಕೊಲ್ಲೋದು ಎಷ್ಟು ಸರಿ? ಅದಕ್ಕೆ ಬೇರೆ ಏನಾದರೂ ದಾರಿ ಇರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿಷವೇನೋ ಮಣ್ಣಲ್ಲಿ ಕರಗುತ್ತೆ ಸರಿ, ಆದ್ರೆ 550 ಟನ್ ವಿಷ ಅಂದ್ರೆ ಅದರಿಂದ ಅಲ್ಲಿನ ಮಣ್ಣು ಮತ್ತು ನೀರು ಸ್ವಲ್ಪ ಕೂಡ ಹಾಳಾಗಲ್ವಾ ಅನ್ನುವ ಪ್ರಶ್ನೆ ಮಾಡಲಾಗ್ತಾ ಇದೆ. ಆದ್ರಲ್ಲಿ ಇಲಿಗಳನ್ನ ಕೊಲ್ಲೋ ಪ್ರಶ್ನೆ ಮಾತ್ರ ಇಲ್ಲ, ಎಕಾಲಜಿಕಲ್ ಬ್ಯಾಲೆನ್ಸ್ ಅಂದ್ರೆ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ಹಕ್ಕಿಗಳನ್ನ ಕಾಪಾಡಬೇಕಾದ್ರೆ ಇಲಿಗಳ ನಿರ್ಮೂಲನೆ ಆಗ್ಲೇಬೇಕು. ಹಾಗಾಗಿ ಕೆಲವು ಪರಿಸರ ವಿಜ್ಞಾನಿಗಳು ಮತ್ತು ಬರ್ಡ್ ಲವರ್ಸ್ ಈ ಪ್ಲಾನ್ಗೆ ಫುಲ್ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಸ್ನೇಹಿತರೆ, ಈ ರೀತಿ ಇನ್ವೆಸಿವ್ ಸ್ಪೀಸೀಸ್ಗಳ ಮಾರಣ ಹೋಮ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಬ್ರಿಟನ್ಗೆ ಸೇರಿದ ಸೌತ್ ಜಾರ್ಜಿಯಾ ಅನ್ನುವ ದ್ವೀಪದಲ್ಲೂ ಇದೇ ತರಹದ ಇಲಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಅಲ್ಲಿನ ಅಪರೂಪದ ಹಕ್ಕಿಗಳನ್ನ ಉಳಿಸೋಕ್ಕೋಸ್ಕರ ಆಗ್ಲೂ ಕೂಡ ಇದೇ ತರಹ ಹೆಲಿಕಾಪ್ಟರ್ಗಳ ಮೂಲಕ ಟನ್ಗಟ್ಲೆ ವಿಷ ಹಾಕಿ ಇಡೀ ದ್ವೀಪವನ್ನ ಇಲಿ ಮುಕ್ತ ಮಾಡಲಾಗಿತ್ತು. ಅದು ಪ್ರಪಂಚದ ಅತಿ ದೊಡ್ಡ ಇಲಿ ನಿರ್ಮೂಲನಾ ಪ್ರಾಜೆಕ್ಟ್ ಆಗಿ ಸಕ್ಸಸ್ ಕೂಡ ಆಯಿತು. ಇವತ್ತು ಆ ದ್ವೀಪದಲ್ಲಿ ಹಕ್ಕಿಗಳು ನೆಮ್ಮದಿಯಾಗಿ ಬದುಕ್ತಿವೆ. ಅದೇ ರೀತಿ ಆಸ್ಟ್ರೇಲಿಯಾದ ಮ್ಯಾಕ್ವಾರಿ ಐಲ್ಯಾಂಡ್ ನಲ್ಲೂ ಇಲಿ ಮತ್ತು ಮೊಲಗಳ ಹಾವಳಿ ಇಡೀ ದ್ವೀಪದ ಗಿಡ ಮರಗಳನ್ನ ಮತ್ತು ಹಕ್ಕಿಗಳನ್ನ ನಾಶ ಮಾಡ್ತಿತ್ತು. ಅಲ್ಲೂ ಕೂಡ ಸೈಂಟಿಸ್ಟ್ಗಳು ಮತ್ತು ಅಲ್ಲಿನ ಸರ್ಕಾರ ಜಂಟಿಯಾಗಿ ಇದೇ ತರಹದ ದೊಡ್ಡ ಹೈಟೆಕ್ ಪ್ರಾಜೆಕ್ಟ್ ಮಾಡಿ ಇಲಿ ಹಾಗೂ ಮೊಲಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು. ಆ ಪ್ರಾಜೆಕ್ಟ್ ಆದಮೇಲೆ ಅಲ್ಲಿನ ಪರಿಸರ ವ್ಯವಸ್ಥೆ ಮತ್ತೆ ಚಿಗುರಿದೆ. ಸೊ ಈ ತರಹದ ಸಕ್ಸಸ್ ಸ್ಟೋರಿಗಳು ಕಣ್ಣ ಮುಂದೆ ಇರೋದ್ರಿಂದಾನೇ ಸೌತ್ ಆಫ್ರಿಕಾ ಈಗ ಮರಿಯನ್ ದ್ವೀಪದಲ್ಲೂ ಇಂಥದ್ದೊಂದು ಪ್ರಾಜೆಕ್ಟ್ಗೆ ಕೈ ಹಾಕಿದೆ. ಕೊನೆಯದಾಗಿ ಸ್ನೇಹಿತರೆ, ಈ ಮರಿಯನ್ ದ್ವೀಪ ಇಲಿಗಳ ಬ್ರೀಡಿಂಗ್ ಸೆಂಟರ್ ಆಗೋದಕ್ಕೆ ಕಾರಣನೇ ಮನುಷ್ಯ. ಅವುಗಳನ್ನ ತಗೊಂಡೋಗಿ ಅಲ್ಲಿ ಬಿಟ್ಟಿದ್ದು ಮನುಷ್ಯನೇ. ಜಾಗತಿಕ ತಾಪಮಾನ ಜಾಸ್ತಿ ಮಾಡಿ ಅವುಗಳ ಸಂತತಿ ಜಾಸ್ತಿ ಆಗುವ ಹಾಗೆ ಮಾಡಿದ್ದು ಕೂಡ ಮನುಷ್ಯನೇ. ಆದ್ರೆ ಕೊನೆಗೆ ಒಂದಷ್ಟು ಹಕ್ಕಿ ಸಂತತಿಗಳನ್ನ ಉಳಿಸೋದಕ್ಕೆ, ತನ್ನ ತಪ್ಪನ್ನ ತಾನೇ ಸರಿ ಮಾಡೋದಕ್ಕೆ ಈ ರೀತಿ ವಿಷ ಹಾಕ್ತಿರೋದು ಕೂಡ ಮನುಷ್ಯನೇ. ಆದ್ರೆ ಬಲಿ ಆಗ್ತಿರೋದು ಮಾತ್ರ ಲಕ್ಷಾಂತರ ಜೀವಿಗಳು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈ ಸಮಸ್ಯೆ ಭಾರತದಲ್ಲೂ ಇದೆ ಸ್ನೇಹಿತರೆ. ಪಾರ್ಥೇನಿಯಂ ಗಿಡ ನಮ್ಮ ದೇಶದ್ದಲ್ಲ, ಲಾಂಟನ ನಮ್ಮ ದೇಶದ್ದಲ್ಲ. ಆದ್ರೆ ಇವತ್ತು ಅವೆರಡು ಇಲ್ಲದ ಜಾಗ ಇಲ್ಲ. ಅದೇ ರೀತಿ ಮೇನ್ಲ್ಯಾಂಡ್ ಭಾರತದಲ್ಲಿದ್ದ ಚುಕ್ಕೆ ಜಿಂಕೆಗಳನ್ನ ಬ್ರಿಟಿಷರು ಅಂಡಮಾನ್ ದ್ವೀಪಗಳಿಗೆ ತೆಗೆದುಕೊಂಡು ಹೋಗಿ ಈಗ ಆ ಜಿಂಕೆಗಳು ದ್ವೀಪಕ್ಕೆ ದ್ವೀಪನೇ ನುಂಗಿ ನೀರು ಕುಡಿತಿವೆ, ಈಚ್ಕೊಂಡು ಬೇರೆ ದ್ವೀಪಗಳಿಗೂ ಆಕ್ರಮಣ ಮಾಡ್ತಿವೆ. ಇದೇ ಕಾರಣಕ್ಕೆ ಸ್ನೇಹಿತರೆ, ಪ್ರಕೃತಿಯಲ್ಲಿ ಒಂದ್ ಕಡೆ ಇದ್ದ ಜೀವಿಗಳನ್ನ ಇನ್ನೊಂದು ಕಡೆಗೆ ಬಿಡೋದಕ್ಕೆ ಹೋಗಬಾರ್ದು. ಪ್ರತಿ ಜೀವಿ ಕೂಡ ತನ್ನ ಸ್ವಂತ ಜಾಗದಲ್ಲಿ ಒಂದು ಕಂಟ್ರೋಲ್ನಲ್ಲಿ ಸಂತತಿ ಬೆಳೆಸ್ತಾ ಹೋಗುತ್ತೆ. ಆದರೆ ಯಾವಾಗ ನಾವದನ್ನ ಬೇರೆ ಕಡೆಗೆ ಇಂಟ್ರೊಡ್ಯೂಸ್ ಮಾಡ್ತೀವೋ ಅಲ್ಲೇ ಕಂಟ್ರೋಲ್ ತಪ್ಪುತ್ತೆ. ಹಾಗಾಗಿ ಪರಿಸರವನ್ನ ಗೌರವಿಸಿ, ಅದರ ತಂಟೆಗೆ ಹೋಗದಿರೋದು ಒಳ್ಳೆಯದು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.